ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಾ? ಅಂದರೆ ಬೇಗ ಅಟ್ಯಾಕ್ ಆಗುತ್ತಾ? ಹೌದು ಹೌದು ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಒಂದೇ ರೀಸನ್ ಇಲ್ಲ, ಇಟ್ಸ್ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಸೊ ಹಲವಾರು ಫ್ಯಾಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ನೀವು ಅದು ಟುಗೆದರ್ ಇಟ್ ಕಾಸಸ್ ಬ್ರೆಸ್ಟ್ ಕ್ಯಾನ್ಸರ್. ಅಂದರೆ ಹೆಣ್ಮಕ್ಳು ಈ ಸ್ಮೋಕಿಂಗ್ ಮಾಡೋದ್ರಿಂದಾನೇ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಬರ್ಬೋದು, ಒನ್ ಆಫ್ ದಿ ರೀಸನ್. ಓಕೆ. ಅದು ಒನ್ ಆಫ್ ದ ರೀಸನ್ಸ್ ಬ್ರೆಸ್ಟ್ ಫೀಡ್ ಮಾಡ್ದಿಲ್ದಿರೋದು, ಒಬೇಸಿಟಿ ನಾನು ಹೇಳ್ದಾಗೆ ಅದೆಲ್ಲ ಟುಗೆದರ್ ಇಟ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಮ್ಯಾಮ್, ಇವಾಗ ಯಾರು ಬ್ರೆಸ್ಟ್ ಫೀಡಿಂಗ್ ಮಾಡಲ್ಲ ಮದರ್ಸ್, ಈಗ ಯಂಗ್ಲಿ ಮದರ್ಸ್ ಅವ್ರು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ನಂದು ಏನು ಸೌಂದರ್ಯ ಹಾಳಾಗಿಬಿಡುತ್ತೆ, ಫಿಗರ್ ಹೊಟ್ಟೋಗ್ಬಿಡುತ್ತೆ. ಸೊ ಈ ಥರದ್ದೊಂದೆಲ್ಲ ಇದು ಒಂಥರ ಹೌದು, ಥಾಟ್ಸು, ಮಿಸ್ಕನ್ಷನ್ಸು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಅವ್ರಿಗೆ? ಸೊ ಬ್ರೆಸ್ಟ್ ಫೀಡಿಂಗ್ ಮಗುಗೆ ತುಂಬ ಇಂಪಾರ್ಟೆಂಟ್, ಅದು ನಮ್ಮೆಲ್ರಿಗೂ ಗೊತ್ತಿದೆ, ಹೌದಲ್ವಾ? ಅದಂಕ ಇಟ್ಸ್ ಅ ಪ್ರೂವನ್ ಫ್ಯಾಕ್ಟ್, ಎಲ್ರಿಗೂ ಗೊತ್ತಿರೋದೆ. ಬಟ್ ತಾಯಿಗೆ ಕೂಡ ಅದು ಭಾಳ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನೀವು ನಿಮ್ಮ ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡೋರು ವೇಟ್ ಕೂಡ ಲೂಸ್ ಆಗ್ತಾರೆ. All right, so that is also another important thing. Also, it is protection for the mother against breast cancer. At least 1 year, scientific evidence ಇದೆ ಇದಕ್ಕೆ, that when you breastfeed for at least 1 year, the risk of breast cancer reduces by 50%. ಓಕೆ. ಸೊ ಯಾರ್ಯಾರು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಆ ಮದರ್ಸಲ್ಲಿ ಇದು 50% ಕಮ್ಮಿ ಆಗುತ್ತೆ, ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಬಟ್ ಆದರೆ ಅವರು ಫಿಗರ್ ಮೇಂಟೈನ್ ಮಾಡೋದಕ್ಕೆ ಈಗ ಬ್ರೆಸ್ಟ್ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಯೂಶ್ವಲಿ ಇದು ಮದರ್ಸ್ಗಳಲ್ಲಿ ಜಾಸ್ತಿ ಬರುತ್ತಾ ಮ್ಯಾಮ್, ಅಥವಾ ಯಂಗ್ ಏಜಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತಾ? ಕರೆಕ್ಟ್, ಯಂಗ್ ಏಜಲ್ಲಿ ಕೂಡ ಬರುತ್ತೆ. ನಮ್ಮ ಕಂಟ್ರಿಯಲ್ಲಿ ಅಬೌಟ್ 48% ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ಹೆಣ್ಮಕ್ಳು ಯಂಗ್ ಇರ್ತಾರೆ, ಲೆಸ್ ದೆನ್ 50 years. ನಾವು ಇವಾಗ 20 years 30 yearsನವ್ರು ಕೂಡ ನಮ್ಮ ಹತ್ರ ಬರ್ತಾರೆ, ಇನ್ನೂ ಮದುವೆ ಕೂಡ ಆಗಿರಲ್ಲ, ಅಥವಾ ಜಸ್ಟ್ ಮ್ಯಾರಿಡ್ ಇರ್ತಾರೆ, ಫ್ಯಾಮಿಲಿ ಕೂಡ ಸ್ಟಾರ್ಟ್ ಮಾಡಿರಲ್ಲ, ಅಂಥವ್ರಿಗೆ ಕೂಡ ಇದಾಗೋ ಚಾನ್ಸಸ್ ಇದೆ. ಅವರಿಗೆ ಟ್ರೀಟ್ ಮಾಡೋದು ಈಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ದ್ಯಾನ್ ಸಂಬಡಿ ಯು ಹ್ಯಾಸ್ ಕಂಪ್ಲೀಟೆಡ್ ದ ಫ್ಯಾಮಿಲಿ. ಸೊ ದ್ಯಾಟ್ ಬಿಕಮ್ಸ್ ಅ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್ ಟು ಟ್ರೀಟ್. ಓಕೆ. ಸೊ ಈ ಹೆಣ್ಮಕ್ಳು ಯಾಕೆ ಮದುವೆ ಆಗದಿರೋ ಹೆಣ್ಮಕ್ಳಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಮೇನ್ ರೀಸನ್ಸ್ಗಳು ಅದೇ ನೀವು ಹೇಳ್ದಂಗೆ ಒಬೇಸಿಟಿ ಆ್ಯಂಡ್ ಸ್ಮೋಕಿಂಗ್ ಅದು ಇದೆ, ಮತ್ತು ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು. ನಾನು ಹೇಳ್ದಾಗೆ ಅವ್ರುಗಳಿಗೆ ನಾವು ಅದು ಬ್ರಾಕಾ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಬ್ರಾಕಾ 1 ಬ್ರಾಕಾ 2 ಅಂತ 2 ಮೇಜರ್ ಜೀನ್ಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಅದರಲ್ಲಿ ಏನಾದರೂ ಚೇಂಜಸ್ ಆದರೆ, ಮ್ಯೂಟೇಷನ್ ಅಂತ ಹೇಳ್ತೀವಿ, ಆ ಥರ ಮ್ಯೂಟೇಷನ್ ಆಗಿ ಅಬ್ನಾರ್ಮಲ್ ಆದರೆ ಅದರಿಂದನೂ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆ. ಆ್ಯಂಡ್ ದ್ಯಾಟ್ ಕ್ಯಾನ್ ಪಾಸ್ ಆನ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.